ಚಿಕ್ಕದಾಗಿ ಒಂದು ಹೂವಿನ ಹಾರ ಮತ್ತು ಶಾಲುವನ್ನು ಹೊಲಿಸುವ ಮುಖಾಂತರ ಸ್ವಾಗತನ ಬಯಸ್ತಾ ಇದ್ದೇವೆ. ಅವ್ರಿಗೂ ಸಹ ನಮ್ಮ ತಂಡದ ಯುವಕರ ವತಿಯಿಂದ ಆಧಾರದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ನಾವು ಈ ಭಾಗದ ಎಲ್ಲಾ ರೈತರು ಹೋಗಿ CMR ಶ್ರೀನಾಥರನ್ನ ಹಣ ನಮ್ಮ ಈ ತರ ಕರೆ ಇದೆ, ದಯವಿಟ್ಟು ನೀವು ತಪ್ಪೇ ಬರ್ಬೇಕು ಅಂತ ತಿಳಿಸಿದಾಗ ನಮ್ಮ ಮಾತಿಗೆ ಹೋಗ್ಬಿಟ್ಟು ಅವರು ಎಷ್ಟೇ ಕೆಲಸಗಳಿದ್ರು ಸಹ ಬಿಡುವು ಮಾಡಿಕೊಂಡು ನಮಗಾಗಿ, ನಮ್ಮ ಯುವಕರ ಮಾತಿಗಾಗಿ, ನಮ್ಮ ರೈತರ ಮಾತು ಕೊಟ್ಟಿದ್ದೀವಿ ಅಂತ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಬಂದು ನಮ್ಗೆ ಪ್ರೋತ್ಸಾಹಿಸಿದ್ದಾರೆ. ಅವ್ರಿಗೆ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಕರಗಕ್ಕೆ ಸತತ ವರ್ಷಗಳಿಂದಲೂ ನಮ್ಮ ಪಕ್ಕದೂರಿನ ಉತ್ತನೂರಿನ ಅರುಣಣ್ಣನವರು ಸಹ ಅಲ್ಲಿಗೆ ಸಹಾಯಕರಾಗಿ ನಮ್ಗೆ ಪ್ರೋತ್ಸಾಹ ನೀಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೂ ಸಹ ಹೃತ್ಪೂರ್ವಕವಾದ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇವೆ. ಎಲ್ಲೂ ಬರ್ತೀರ ಅಣ್ಣ, ಕರೆಕ್ಟ್ ಆಗಿದೆ ಬಿಡಿ. ವಯಂ ರೆಡ್ಡಿಗೆ ತಂಡದ ಅವ್ರಿಗೂ ಸಹ ಆಧಾರದ ಸ್ವಾಗತ ಬಯಸಿದ್ದೇವೆ. ನಮ್ಮ SNN ಕ್ಲಾಸ್ ತಂಡ ವತಿಯಿಂದ ಕೃಷ್ಣಪ್ಪ ಸರ್ಗೆ ಹಾಗೂ ರೆಡ್ಡಣ್ಣ ಗುರುಗಳು, ಚಕ್ಕಬಂಜ ತಂಡದ ಗುರುಗಳಿಗೆ ನಮ್ಮ SNN ಕ್ಲಾಸ್ ತಂಡದ ಯುವಕರ ವತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ನಲ್ಲನಹಳ್ಳಿಯ ನಾನ್ಸಮ್ಮಣ್ಣನವರು ಬಂದಿದ್ದಾರೆ. ಎಲ್ಲರ ಪರವಾಗಿ ಆಧಾರ ಸ್ವಾಗತವನ್ನು ಬಯಸಿದ್ದೇವೆ. ಯಾರು ಅನ್ಯತಾ ಬಯಸಬಾರ್ದು. ಎಲ್ಲರೂ ಸಹ ಇಲ್ಲಿ ಗೆಸ್ಟ್ಗಳೇ, ಎಲ್ಲರ ಹೆಸರು ಹೇಳ್ಕೊಡೋಕೆ ಸ್ವಲ್ಪ ಲೇಟ್ ಆಗುತ್ತೆ. ದಯವಿಟ್ಟು ಅನ್ಯತೆ ಭಾವಿಸದೆ ಎಲ್ಲರಿಗೂ ನಮ್ಮ SNN ಕ್ಲಾಸ್ ಯುವಕರ ವತಿಯಿಂದ ಹಾಗೂ SNN ಕ್ಲಾಸ್ ಎಲ್ಲರ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ದಿನ SNN ಕ್ರಾಸ್ನಲ್ಲಿ ಬಹಳ ಅದ್ದೂರಿಯಾಗಿ ಕರಗ ಕಾರ್ಯಕ್ರಮವನ್ನು ಆಚರಣೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ವಿಶೇಷವಾಗಿ ಈ ಭಾಗದ ಹಿರಿಯ ವಕೀಲರಾದಂಥ ವೈಎಂ ರೆಡ್ಡಿ ಸಹಕಾರ ಸರ್ ಅವರ ಸಹಕಾರ, ಅದೇ ರೀತಿಯಾಗಿ ಕೋಲಾರದ CMR ಶ್ರೀನಾಥ್ ಅಣ್ಣ ಅಂದ್ರೆ ಅವರು ಒಬ್ಬ ರೈತ ಮುಖಂಡರಾಗಿ ಬಂದಿದ್ದಾರೆ. ಈ ಭಾಗದ ಅವರ ಅಭಿಮಾನಿಗಳು ಅವ್ರನ್ನು ಕರೆಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನ ಕೋರ್ತಾ, ಮತ್ತೆ ನನ್ನ ಪಕ್ಕದವ್ರನ್ನ ಎಲ್ಲರಿಗೂ ಗೊತ್ತಿರೋದೆ, ಈ ಒಂದು ಕರಗ ಕಾರ್ಯಕ್ರಮ ಆಗ್ಬೇಕಂತಂದ್ರೆ ಪ್ರತಿಯೊಬ್ಬರ ಸಹಕಾರ ಬೇಕಾಗತ್ತೆ. ಯಾರು ನಾನ್ ಮಾಡ್ತೀನಿ ನೀನ್ ಮಾಡ್ತೀನಿ ಅಂತ ಅಂದ್ರೆ ಆಗಲ್ಲ. ಪ್ರತಿಯೊಬ್ಬ ಯುವಕರು ಮತ್ತೆ ಹಿರಿಯರು, ಸುತ್ತಮುತ್ತಲ ಗ್ರಾಮಸ್ಥರು, ಮತ್ತೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬಾ ಜನ ಇದಕ್ಕೆ ಸಹಕಾರ ಕೊಟ್ಟಿರ್ತೀರ. ಇದೇ ರೀತಿ ವಿಜೃಂಭಣೆಯಾಗಿ ಮುಂದಿನ ದಿನಗಳಲ್ಲೂ ನಡ್ಕೊಂಡು ಹೋಗ್ಲಿ. ಮತ್ತೆ ನಮ್ಮ ಕೈಲಾದ ಏನ್ ಸಹಕಾರ ಬೇಕೋ ಖಂಡಿತ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತಾ, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮಹಿಳೆಯರು ಹಾಗೂ ವಿಶೇಷವಾಗಿ ಚಕ್ಕಬಂಜಿಯವರು ತುಂಬಾ ಚೆನ್ನಾಗಿ ಚಕ್ಕಬಂಜ ಮಾಡ್ತಾ ಇದ್ದೀರಾ. ಇನ್ನು ವರ್ಷ ನೀವು ಮಾಡ್ತಾ ಇರ್ತೀರ, ನಾವು ನೋಡಿದೀವಿ. ನಿಮ್ಗೆ ಇದೇ ರೀತಿ ಸಹಕಾರ ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ, ನಮ್ಮನ್ನ ಕರೆಸಿ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಅನ್ಸುತ್ತಾ ನನ್ನ ಮಾತು ಮುಗಿಸಿ ಜೈ ಹಿಂದ್ ಎಲ್ಲರಿಗೂ ಶುಭೋದಯ ಮತ್ತು ಶುಭ ಸಂಜೆ, ಹಾಗೆ ನಮಸ್ಕಾರ ತಿಳಿಸ್ತಾ, ಶಿವನಾರಹಳ್ಳಿ, ನಲ್ಲಂಡಹಳ್ಳಿ, ನಾಗರೆಡ್ಡಿಪಲ್ಲಿ ಈ 3 ಗ್ರಾಮಗಳ ಸಮ್ಮಿಲನ SNN ಕ್ರಾಸ್ನ ಈ ಒಂದು ಜಾಗದಲ್ಲಿ ನೂರಾರು ವರ್ಷಗಳಿಂದ ಜಾತ್ರಾ ಮಹೋತ್ಸವ ನಡೆದು ಇವತ್ತು ನಮ್ಮ ಕೋಲಾರ ಜಿಲ್ಲೆಯ ಒಂದು ಸಾಂಸ್ಕೃತಿಕ ಶ್ರೀಮಂತ ಕಲೆ ಕರಗ ಮಹೋತ್ಸವನ ಬಹಳ ಅದ್ದೂರಿಯಾಗಿ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಗ್ರಾಮದ ಮುಖಂಡರುಗಳು, ನನ್ನ ರೈತ ಮಿತ್ರರು, ವಿಶೇಷವಾಗಿ ಗುರುಪ್ರಸಾದ್, ವೇಣು, ಶ್ರೀನಾಥ್, ಮತ್ತೆ ಈ ಒಂದು ಏನು ಈ ಸರ್ಕಲ್ ಮತ್ತೆ ಈ ಒಂದು ಗ್ರಾಮಗಳ ಒಂದು ಹಿರಿಮೆ
ಮತ್ತೆ ಒಂದು ಹೆಗ್ಗಳಿಕೆಯ ಒಂದು ನಿಮ್ಮೆಲ್ಲರ ಗುರುಗಳಾಗಿ ಹಿತೈಷಿಗಳಾಗಿ ಮಾರ್ಗದರ್ಶಕರಾಗಿ ಅಯ್ಯನ್ ರೆಡ್ಡಿ ಅವರು ಏನಿದ್ದಾರೆ ವಕೀಲರು, ವಿಶೇಷವಾಗಿ ಅವರಿಗೆ ನಾನು ಅಂತ ಒಂದು ಹಿರಿಯರ ಮಾರ್ಗದರ್ಶನದಲ್ಲಿ ಇವತ್ತು ದಿವಸ ಚೆಕ್ಕ ಭಜನೆ, ನಿನ್ನೆ ನಾಟಕ ಮಹೋತ್ಸವ, ಇವತ್ತು ಕರಗ, ಇವೆಲ್ಲ ಕೂಡ ಒಂದು ದೊಡ್ಡದ ಹಬ್ಬದ ರೀತಿಯಲ್ಲಿ ಇವತ್ತು ದಿವಸ ಆಚರಣೆ ಮಾಡ್ತಾ ಇದ್ರಿ. ನನಗಂತೂ ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ನಾನು ಈ ಕೋಲಾರ ಜಿಲ್ಲೆಯ ರೈತ ಮಗನಾಗಿ, ನಮ್ಮೆಲ್ಲರ ಪ್ರೀತಿಯ ಒಡನಾಡಿಯಾಗಿ, ಎಲ್ಲ ರೈತರ ಬದುಕಿನ ಜೀವನಾಡಿಯಾಗಿ ನಾನು ರೈತರಿಂದ ಬೆಳೆದಂಥವನು. ಆ ರೈತರ ಕಷ್ಟಗಳೇನು, ಆ ನೋವು ನಲಿವುಗಳು ಅಂತಕ್ಕಂಥ ಅರಿವಿರೋದ್ರಿಂದ ನನಗೆ ಈ ಬಹಳ ಒಂದು ಹತ್ರ ಆಗ್ತದೆ ಒಂದು ರೈತ ಸಮುದಾಯ. ಯಾಕಂದ್ರೆ ನನಗೆ ಅನ್ನದಾತರು. ಇವತ್ತು ದಿವಸ ನಾನು ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದ್ರು ಕೂಡ ಅದಕ್ಕೆ ಕಾರಣ ರೈತರು. ಅಂತ ರೈತ ಸಮುದಾಯದಿಂದ ಬೆಳೆದಂತವನಾಗಿದ್ದ ನನಗೆ ಎಲ್ಲೇ ಹೋಗ್ಲಿ ಆ ಒಂದು ಪ್ರೀತಿ ಕಾಳಜಿ ಏನಿದೆ ನಾನು ಮರಿಲಾರದಂತ ಒಂದು ಕ್ಷಣಗಳು. ಅಂತ ಒಂದು ಪ್ರೀತಿ ಇದ್ದಿಂದ ಇವತ್ತು ದಿವಸ ನಾನು ಇಲ್ಲಿ ತನಕ ಕಟ್ಟಿದೆ. ಅಂತ ಒಂದು ರೈತ ಕುಟುಂಬಕ್ಕೆ, ರೈತ ಸಮೂಹಕ್ಕೆ, ವಿಶೇಷವಾಗಿ ಎಲ್ಲ ಜಾತಿ ವರ್ಗದ ಒಂದು ಸಮುದಾಯಗಳು ಇವತ್ತು ದಿವಸ ಏನು ನಮ್ಮ ಎಲ್ಲಾ ಸಮುದಾಯದಲ್ಲಿರ್ತಕ್ಕಂಥ ಜಾಗ ಇರೋದ್ರಿಂದ ಸರ್ವ ಜನಾಂಗೀಯ ಶಾಂತಿಯ ತೋಟದಲ್ಲಿ ರೀತಿಯಲ್ಲಿ ಇವತ್ತು ದಿವಸ ಎಲ್ಲ ವರ್ಗದವರಲ್ಲಿ ಸೇರಿದಿರಿ. ಇದು ನಮ್ಮ ಒಗ್ಗಟ್ಟಿನ ಒಂದು ಮಂತ್ರ, ನಮ್ಮ ಒಂದು ಸಮನ್ವಯತೆ, ಪ್ರೀತಿ ವಿಶ್ವಾಸ ಎಷ್ಟಿದೆ ಅನ್ನೋದು ಇಲ್ಲಿ ಸಾಬೀತಾಗ್ತದೆ. ಅಂತ ಒಂದು ಎಲ್ಲರನ್ನ ಒಗ್ಗೂಡಿಸಿ ಎಲ್ಲರೂ ಒಗ್ಗಟ್ಟಾಗಿ ಬಾಳಬೇಕು, ಸಮನ್ವಯದಲ್ಲಿರಬೇಕು. ಈ 3 ಗ್ರಾಮಗಳು ನೆಮ್ಮದಿಯಿಂದ ಬದುಕಬೇಕಂತೇಳಿ ಏನು ನಮ್ಮ ಸೋದರ ಮಿತ್ರರಾದ ಅಯ್ಯನ್ ರೆಡ್ಡಿ ಅವರು ನಿಮಗೆ ವೈಎಂ ರೆಡ್ಡಿ ಅವರು ಹಾಕಿದ್ದಾರೆ. ಇವ್ರಿಗೆ ಸದಾ ನಾನು ಚಿರುರುಡಿ ಆಗಿರ್ತೀನಿ. ಮತ್ತೆ ದೇವರು ಅವರಿಗೆ ಆರೋಗ್ಯ ಆಯುಷು ಕೊಟ್ಟು ಇನ್ನಷ್ಟು ಜನಸೇವೆ ಮಾಡ್ತಕ್ಕಂಥ ಶಕ್ತಿ ಅವರು ತುಂಬಲಿ ಅಂತ ನಾನು ಆಶಿಸ್ತಾ, ಮತ್ತೊಮ್ಮೆ ನನ್ನ ಕರೆದು ಇಲ್ಲಿ ಭಾವನೆಗಳು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಎಲ್ಲ ನನ್ನ ರೈತ ಬಂಧುಗಳಿಗೆ. ನಮ್ಮ ಕೇಶವ್ ಅವರು ಕೂಡ ಇಲ್ಲೆಲ್ಲ ಇದ್ದಾರೆ, ಅವರು ಕೂಡ ವಿಶೇಷವಾದ ಒಂದು ಕಾಳಜಿ ವಹಿಸಿದ್ದಾರೆ. ನಮ್ಮ ರೈತ ಸಂಘದ ತಾಲೂಕು ಅಧ್ಯಕ್ಷರು, ಒಟ್ಟಾರೆ ನಮ್ಮ ರೈತರುಗಳೇ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ನನ್ನನ್ನು ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ರೈತ ಮಿತ್ರಗಳಿಗೂ, ವಿಶೇಷವಾಗಿ ಗುರು ಮಾತಾಡಬೇಕು, ಮತ್ತೆ ಇನ್ನ ನನ್ನ ವೈಎಂ ರೆಡ್ಡಿ ಅವರ ಮೇಲೆ ಮಾತಾಡಬೇಕು. ನನಗೆ ಸಂತೋಷ ಆಗಿದೆ. ಇದೇ ಪ್ರೀತಿ ವಿಶ್ವಾಸ ಇಂಥ ಸಾಂಸ್ಕೃತಿಕ ಚಟುವಟಿಕೆಗಳು ಭಾಗವಹಿಸೋದ್ರಲ್ಲಿ ನಾವು ನೆಮ್ಮದಿ ಕಾಣಬೇಕು. ಎಲ್ಲರೂ ಯಾವುದೇ ಸಮಯ ಸಂದರ್ಭಗಳಲ್ಲಿ ಒಂದು ಸಣ್ಣ ನಮ್ಮ ಮನಸ್ತಾಪಗಳು ಬಂದ್ರು ಕೂಡ ಈ ಒಂದು ಕಾರ್ಯಕ್ರಮಗಳಲ್ಲಿ ಒಗ್ಗೂಡಿ ನಮ್ಮನ್ನೆಲ್ಲ ಒಂದು ಮಾಡ್ತಕ್ಕಂಥ ಒಂದು ಕಲೆ ಏನಿದೆ, ಈ ಒಂದು ಕರಗ ಮಹೋತ್ಸವ ನಮಗೆಲ್ಲರಿಗೂ ಪ್ರೇರಣೆ. ಇಂಥ ಒಂದು ಪ್ರೀತಿ ವಿಶ್ವಾಸ ಎಲ್ಲರೂ ಸದಾ ಮನಸ್ಸಲ್ಲಿರಲಿ. ವಿಶೇಷವಾಗಿ ಪೊಲೀಸ್ ಇಲಾಖೆಯವರು ನಿಮ್ಮೆಲ್ಲರೂ ಕೂಡ ರಕ್ಷಣೆ ಕೊಟ್ಟು ನಾವಿದ್ದೇವೆ ಅಂತ ಹೇಳ್ತಕ್ಕಂಥ ಒಂದು ಭರವಸೆ ನೀಡ್ತಕ್ಕಂಥ ಪೊಲೀಸ್ ಇಲಾಖೆಗೂ ಧನ್ಯವಾದ ತಿಳಿಸೋಣ. ಹಾಗೆ ಎಲ್ಲ ನನ್ನ ಬಂಧು ಮಿತ್ರರು, ರೈತ ಮಿತ್ರರಿಗೆ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತೀನಿ. ಎಲ್ರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಭಾರತ. ಕೋಲಾರ ತಾಲೂಕಿನ ಬಾವಿ MLA ಆದಂಥ ಆದರಣೀಯ ಸನ್ಮಾನ್ಯ ಶ್ರೀ CMR ಶ್ರೀನಿವಾಸ್ ಜೀರವರೇ ಮತ್ತು ನಮ್ಮ SNN ಕ್ರಾಸ್ನ 3 ಊರುಗಳು ಮತ್ತೆ ಪಮ್ರಳ್ಳಿ ಕೂಡ ಇದಕ್ಕೆ ಸೇರಿದ್ದಾರೆ. ಈ 4 ಊರುಗಳ ಗ್ರಾಮಸ್ಥರು, ನನ್ನ ಅಣ್ಣ ತಮ್ಮಂದರು, ಅಕ್ಕ ತಂಗಿರು ಎಲ್ಲರೂ ಸೇರಿಕೊಂಡು 26 ವರ್ಷದಿಂದ ನಾವು ಇಲ್ಲಿ ಈ ಡ್ರಾಮಾ, ಈ ಕರಗವನ್ನ ನಡೆಸ್ತಾ ಇದ್ದೀವಿ. ಏನೂ ಇರ್ಲಿಲ್ಲ, ಇದು ಕಾಡಿದ್ದಂಗಿತ್ತು. ನಾನು ತಾಲೂಕ್ ಪಂಚಾಯತ್ ಪ್ರೆಸಿಡೆಂಟ್ ಆದ್ಮೇಲೆ ರೋಡ್ಗಳು ಮಾಡಿಸಿ ಇಲ್ಲಿ ಸ್ವಂತ ದೇವಸ್ಥಾನಗಳೆಲ್ಲ ಕಟ್ಟಿಸಿ ಇಲ್ಲೊಂದು ಕಾರ್ಯಕ್ರಮಗಳು ನಡಿಬೇಕು, ಹಳ್ಳಿ ಜನ ಸುಖವಾಗಿರ್ಬೇಕು. ಯಾಕಂದ್ರೆ ನಾನು ಹಳ್ಳಿಯಿಂದ ಹುಟ್ಟಿದವನು. ನಾನು ಇಲ್ಲಿಂದ ಬೆಂಗಳೂರಿಗೆ ಹೋಗಿದ್ದವನೆ, ಬೆಂಗಳೂರಿಂದ ಇಲ್ಲಿಗೆ ಬಂದಿಲ್ಲ. ಅರ್ಥಾತ್ ಇಲ್ಲಿ ಯಾವಾಗಲೂ ವಿಶೇಷವಾಗಿ ವಾರಕ್ಕೆ 2-3 ದಿವಸ ಇಲ್ಲೇ ಇರ್ತೀನಿ ನಾನು. ಒಳ್ಳೆ ನಿಜವಾಗ್ಲೂ ಯುವಕ ಮಿತ್ರರು, ನಮ್ಮ ಸುತ್ತಮುತ್ತ ಗ್ರಾಮಸ್ಥರು ಬಹಳ ಶ್ರದ್ಧೆಯಿಂದ ಈ ಕಾರ್ಯಕ್ರಮಗಳನ್ನು ವರ್ಷಕ್ಕೆ 5 ದಿವಸ ಪ್ರೋಗ್ರಾಮ್, ಇದು 1 ದಿವಸ ಅಲ್ಲ 5 ದಿವಸ. ಆದ್ರೂ ಈ ಜನಗಳ ಮಧ್ಯೆ ನಾನು ಕೂಡ 25 ವರ್ಷದಿಂದ ಕೃಷ್ಣ ಪಾತ್ರ ಮಾಡ್ತಾ ಇದ್ದೇನೆ. ಇಲ್ಲಿ ಸುಮಾರು ಈ ಕರ್ನಾಟಕ ಸ್ಟೇಟ್ ಅಲ್ಲೇ ಇಲ್ಲ ಆ ತರ ಮಾಡಿದ್ದೀವಿ ಇಲ್ಲಿ ಡ್ರಾಮಾ. ಎಲ್ಲೂ ಇಲ್ಲ ಕರ್ನಾಟಕ ಸ್ಟೇಟ್ ಅಲ್ಲಿ. ಇಲ್ಲಿ ಯಾರನ್ನಾದ್ರೂ ಕೇಳ್ಕೊಳ್ಳಿ ಸರ್, ನೀವು SNN ಕ್ರಾಸ್ ಡ್ರಾಮಾ ಅಂದ್ರೆ 10,000 ಜನ ಬರ್ತಾ ಇದ್ರು ಇಲ್ಲಿ ನೋಡೋದಕ್ಕೆ. ನಾನು ಕೂಡ ಅಂದ್ರೆ ಅಕಸ್ಮಾತ್ ನೆನ್ನೆ ಮಾಡ್ಲಿಲ್ಲ ನಾನು, ನನ್ನ ಸ್ವಂತ ಪ್ರಾಬ್ಲಮ್ಗಳಿಂದ ಏನೋ ಸ್ವಲ್ಪ ಕೆಲಸ ಇತ್ತು. ಅದರಿಂದ ನಾವ್ ಯಾವಾಗ್ಲೂ ಜೊತೆಯಲ್ಲೇ ಇರ್ತೀವಿ. ಯಾವಾಗ್ಲೂ ನಾವು ಅಣ್ಣ ತಮ್ಮಂದರಾಗಿ 5 ಊರವರು ಯಾವತ್ತೂ ಇರ್ತೀವಿ. ಒಳ್ಳೆ ಕೆಲಸ ಮಾಡ್ತಾರೆ. ದೇವ್ರ ಕೆಲ್ಸಗಳು ಅಷ್ಟೇ, ಯಾವುದೇ ಕೆಲಸ ನಿಯತ್ತಾಗಿ ಮಾಡ್ತಾರೆ. ಯುವಕ ಮಿತ್ರರು ಅಷ್ಟೇ. ಪಾಪ ನಾವು ಸುಮಾರು ಸರ್ ಕರಗ ಇದೆ ಅಂದ್ರೆ 1 ತಿಂಗಳಿಂದ ಅವ್ರಿಗೆ ನಿದ್ದೆ ಇರಲ್ಲ. ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ಡ್ರಾಮಾ ಹೆಂಗ್ ನಡೆಸ್ಬೇಕು, ಬೇರೆ ಕಾರ್ಯಕ್ರಮಗಳು ಹೆಂಗ್ ನಡೆಸ್ಬೇಕು ಅಂತ ಬಹಳ ವ್ಯವಸ್ಥಿತವಾಗಿ ಮಾಡ್ತಾರೆ. ಆದ್ರಿಂದ ಇದಕ್ಕೆ ನಮ್ಮ ಶ್ರೀನಾಥ್ ಸಾಹೇಬ್ರು, ನಮ್ಮ ಯುವಕರು ಅರುಣ್ ಅವರು ಎಲ್ಲ ಬಂದಿದ್ದಾರೆ. ಅವ್ರ ಆಶೀರ್ವಾದ ಯಾವತ್ತೂ
ನಮ್ಮ SN ಕ್ರಾಸ್ ಇರ್ಲಿ. SN ಕ್ರಾಸ್ ರೈತರಿಗೆ ಈ ಸುತ್ತಮುತ್ತ ಗ್ರಾಮ, ಯಾಕಂದ್ರೆ ಅವರು ರೈತಾಪಿ ಇದರಿಂದ ಬಂದವರು. ನಾವು ರೈತರೇ ಅನ್ಕೊಳ್ಳಿ, ನನಗೂ ಸುಮಾರು ಎಲ್ರಿಗೂ ಗೊತ್ತಿರೋದೆ. ನನಗೂ ಒಂದು 120 ಎಕರೆ ಜಮೀನ್ ಇದೆ ಇಲ್ಲೇನೆ, ಎಲ್ರಿಗೂ ಗೊತ್ತಿರೋದು. ಆದ್ರಿಂದ ಅವ್ರಿಗೆ ನಾನು ನಿಜವಾಗ್ಲೂ ಅವ್ರಂದ್ರೆ ಇನ್ನೊಂದೇನಂದ್ರೆ, ನನಗೆ ಬೇಕಾದ್ರೆ ಇನ್ನ ಒಂದು ಅವ್ರು ನನ್ನ ದೂರದ ಸಂಬಂಧಿ ಕೂಡ, ಆದ್ರೂ ನಾನು ಹೆಚ್ಚಾಗಿ ಅವ್ರ ಹತ್ರ ಹೋಗಲ್ಲ. ನನ್ನ ಸಂಬಂಧ ಅವರು ಯಾವತ್ತೂ ಹೋಗ್ತೀನಿ, ನಾನೇನಕ್ಕೂ ಹೋಗೋದಿಲ್ಲ ಅವ್ರ ಹತ್ರ. ಗೊತ್ತಲ್ಲ ನಿಮ್ಗೆ, ನಾನು ಸ್ಟ್ರೈಟ್ ಫಾರ್ವರ್ಡ್ ಆಲಂಗೂರ್ ಹತ್ರನೇ ಹೋಗ್ತಾ ಇರ್ಲಿಲ್ಲ, ನನ್ನ ಕೆಲಸಗಳೇ 100 ಇರ್ತಾ ಇತ್ತು. ಆದ್ರಿಂದ ಬಹಳ ಒಳ್ಳೆಯ ವ್ಯಕ್ತಿ. ನಿಜವಾಗ್ಲೂ ಇಂಥವ್ರು ಸಿಗ್ಬೇಕು ರೈತರಿಗೆ, ಬಡವರಿಗೆ, ಹಳ್ಳಿ ಜನಕ್ಕೆ. ಇಂಥವ್ರು MLA ಆದ್ರೆ ನಿಜವಾಗ್ಲೂ ಅವ್ರ ಜೀವನ ಎಲ್ತು ಆಗ್ತಾರೆ, ಆಗ್ಬೇಕು, ಹಾಗೆ ಆಗ್ತಾರೆ. ಈ ಶರ್ಮಾತ್ಮ ಇದ್ದಾರೆ, ಆಮೇಲೆ ಈ ಕರ್ಗಮ್ಮ ಇದ್ದಾರೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಒನ್ ಡೇ ಅದರ್ ಡೇ ಯು ವಿಲ್ ಬಿಕಮ್ ಎ MLA ಕೋಲಾರ ತಾಲೂಕು 100%. ಯಾಕಂದ್ರೆ ಐ ನೋ ದಿ ಪಲ್ಸ್ ಆಫ್ ದಿ ಪೀಪಲ್. ಪಲ್ಸ್ ಜನಗಳಿಗೆ ನನ್ನ ಎಲ್ಲ ಸಂಬಂಧ ಜಾಸ್ತಿ ಇದೆ ನನಗೆ ಕೋಲಾರ ತಾಲೂಕಲ್ಲಿ. ಎಲ್ಲರೂ ಹೇಳ್ತಾರೆ ಮಾಡಲೇಬೇಕು. ಆಮೇಲೆ ಕೋವಿಡ್ ಬಂದಾಗ ಕೂಡ ಸುಮಾರು ರೈತರಿಗೆ, ಬಡವರಿಗೆ ಸಹಾಯ ಮಾಡಿರುವಂತ ಧೀಮಂತ ನಾಯಕ. ಇಂಥವ್ರು ಬೇಕು ರಾಜಕಾರಣದಲ್ಲಿ. ಈಗಂತೂ ಕಲುಷಿತ ಆಗೋಗಿದೆ ರಾಜಕೀಯ. ಈ ರಾಜಕಾರಣದಲ್ಲಿ ಇಂಥ ಮಹಾನ್ ವ್ಯಕ್ತಿಗಳಿದ್ದಾಗ ಮಾತ್ರ ನಮ್ಮ ದೇಶ ಚೆನ್ನಾಗಿರುತ್ತೆ, ಊರು ಚೆನ್ನಾಗಿರುತ್ತೆ, ರೈತರು ಚೆನ್ನಾಗಿರುತ್ತೆ. ಆದ್ರಿಂದ ಇಷ್ಟೆಲ್ಲ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಈ ಸುತ್ತಮುತ್ತ ಗ್ರಾಮಸ್ಥರ ಪಾದ ಅರವಿಂದಗಳಲ್ಲಿ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನು ಅರ್ಪಿಸುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ನಿಲ್ಲಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್,